ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾಂಡವಪುರ ಇವರ ಆಶ್ರಯದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಶೀರ್ಷಿಕೆಯಡಿಯಲ್ಲಿ ಕಾಲೇಜಿನ ಆವರಣದಲ್ಲಿ ಜನಪದ ಉತ್ಸವ 2025ರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮೊದಲಿಗೆ ಕಾಲೇಜು ಆವರಣದಿಂದ ಡೊಳ್ಳು ಕುಣಿತ, ವೀರಗಾಸೆ ಹಾಗೂ ಎತ್ತಿನ ಗಾಡಿ ಸಮೇತ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಜನಪದ ಗಾಯಕ ಮಹದೇವಸ್ವಾಮಿ ಗಾಮನಹಳ್ಳಿ ಮಾತನಾಡಿ ಜನಪದ ಕುರಿತು ಸಮಗ್ರ ಮಾಹಿತಿಯನ್ನು ತಿಳಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್.ಎಸ್. ಮಧುಸೂದನ್ ಅಧ್ಯಕ್ಷತೆ ವಹಿಸಿದ್ದರು. ಐಕ್ಯೂ.ಎ.ಸಿ ಘಟಕದ ಸಂಚಾಲಕ ಡಾಕ್ಟರ್ ಟಿ.ಆರ್. ತ್ರಿನೇಶ, ಸಾಂಸ್ಕೃತಿಕ ವೇದಿಕೆ ಸಂಚಾಲಕ ಡಾಕ್ಟರ್ ಎಂ.ಸಿ. ರಮೇಶ, ಎಲ್ಲ ಅಧ್ಯಾಪಕೇತರ ವೃಂದ ಹಾಗೂ ಅತಿಥಿ ಉಪನ್ಯಾಸಕರು, ವಿದ್ಯಾರ್ಥಿನಿಯರು ಹಾಜರಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಜನಪದ ಗೀತೆಗಳು, ನೃತ್ಯಗಳು, ಜನಪದ ಆಹಾರೋತ್ಸವ, ಜನಪದ ಉಡುಗೆ ತೊಡುಗೆ ಮತ್ತು ಜನಪದ ಆಟಗಳು ನಡೆದವು.
ಪಾಂಡವಪುರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ವತಿಯಿಂದ ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬ ಕಾರ್ಯಕ್ರಮದಡಿಯಲ್ಲಿ ಇವತ್ತೊಂದು ದಿನ ನಾವು ಜನಪದ ಉತ್ಸವ ಕಾರ್ಯಕ್ರಮವನ್ನು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಯಾಕೆ ಅಂತಂದರೆ ನಮ್ಮ ಈಗ ಹಳ್ಳಿಗಳಲ್ಲೂ ಕೂಡ ಜನಪದ ಸಾಹಿತ್ಯ ಇವೆಲ್ಲ ಕೂಡ ಕಮ್ಮಿ ಆಗ್ತಾ ಇದೆ. ಅದನ್ನು ಮತ್ತೆ ಮೇಲೆ ಎತ್ತೋ ಒಂದು ಕಾರಣಕ್ಕೋಸ್ಕರ ಪ್ರತಿ ಕಾಲೇಜಿನಲ್ಲಿ ಕರ್ನಾಟಕದಾದ್ಯಂತ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಇದು ಮಾಡಿದ್ರು ಆದೇಶ. ಸೊ ಹಾಗಾಗಿ ನಾವು ಜನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದಕ್ಕೋಸ್ಕರ ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಬಹಳ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ. ನಾನು ಎಲ್ಲರಿಗೂ ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ವಿಜೃಂಭಣೆಯಿಂದನೇ ಆಚರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಎತ್ತುಗಳನ್ನಾಗಲಿ ಮತ್ತು ವೀರಗಾಸೆ ಇದೆಲ್ಲವನ್ನು ಕೂಡ ತರಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಕಾಲೇಜಿನ ಸಾಂಸ್ಕೃತಿಕ ಕೋಆರ್ಡಿನೇಟರ್ ಆದಂತಹ ರಮೇಶ್ ರವರು ಇದನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿರ್ತಾರೆ. ಹಾಗೂ ನಮ್ಮ ಎಲ್ಲ ಸ್ಟಾಫ್ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿರ್ತಾರೆ. ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು. ಕಾಯಿ ಹೊಡಿರಿ ಹಣ್ಣು ಕಾಯಿ ಹೊಡ್ಕೊಡಿ. ರಾಶಿ ಪೂಜೆ ಮಾಡಿ ಸ್ವಲ್ಪ ಮೇಡಮ್ ಈ ಕಡೆ ನೋಡಿ. ನಮ್ಮ ಸಂಸ್ಕೃತಿ ನಮ್ಮ ಗುರುತನ್ನು ಕಟ್ಟುವ ಪ್ರಮುಖ ಅಂಶ. ಇಂದು ನಾವು ಈ ವೇದಿಕೆಯಲ್ಲಿ ಕರ್ನಾಟಕದ ಸಂಸ್ಕೃತಿಯ ವೈಭವವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ನಮ್ಮ ಆಸ್ತಿಯಾಗಿದ್ದು ಅವುಗಳನ್ನೆಲ್ಲ ಸಂರಕ್ಷಿಸಿ ಮುಂದಿನ ತಲೆಮಾರಿಗೆ ತಲುಪಿಸುವ ಜವಾಬ್ದಾರಿ ನಮ್ಮದಾಗಿದೆ. ಕರ್ನಾಟಕ ಸಂಸ್ಕೃತಿಯ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲೆಂದು ಪ್ರಾರ್ಥನೆ ಮಾಡಲು ತೇಜಶ್ರೀ ಮತ್ತು ತಂಡ ಪ್ರಥಮ BBA ಇವರನ್ನು ಸ್ವಾಗತಿಸುತ್ತಿದ್ದೇವೆ. Bye.
ಆ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ಪ್ರಥಮ ದರ್ಜೆ ಕಾಲೇಜು ಪಾಂಡವಪುರ ಈ ಒಂದು ಕಾಲೇಜಿನಲ್ಲಿ ಜಾನಪದ ಸಂಭ್ರಮ, ಜಾನಪದ ಉತ್ಸವ 2025 ಈ ಒಂದು ಕಾರ್ಯಕ್ರಮವನ್ನು ತುಂಬ ಸಂತೋಷದಿಂದ ಈಗ ತಾನೇ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಈ ಕಾಲೇಜಿನ ಪ್ರಾಂಶುಪಾಲ ಸಾಹೇಬರಾದಂಥ ಮಧುಸೂದನ್ ಸರ್ ಅವರಿಗೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ಬಂಧುಗಳು ಹಾಗೂ ಅತಿ ಉತ್ಸಾಹದಿಂದ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಮಾಧ್ಯಮ ವರ್ಗದವರು ಹಾಗೂ ಎಲ್ಲ ಹಿರಿಯ ನಾಗರಿಕರು ಕೂಡ ಬೆಳಿಗ್ಗೆಯಿಂದ ತುಂಬ ಜನಪದವನ್ನು ಉತ್ಸವವನ್ನಾಗಿ ಮಾಡಿದ್ವಿ. ಅದಕ್ಕೊಂದು ಅರ್ಥ ಬರುವ ಹಾಗೆ ಇಡೀ ಪಾಂಡವಪುರ ನಗರದಲ್ಲಿ ಅರ್ಥಗರ್ಭಿತವಾಗಿ ಎತ್ತಿನ ಗಾಡಿ, ಎತ್ತು ಹಾಗೂ ಡೊಳ್ಳು ಕುಣಿತ ಹಾಗೂ ವಿದ್ಯಾರ್ಥಿನಿಯರ ಒಂದು ಕಳಸದ ಆ ವೈಭವ, ಹಾಗೆ ಸುತ್ತ ನಗರದ ಸುತ್ತ ನಡೆದಂತಹ ಒಂದು ನೃತ್ಯ ವೈಭವ, ಈ ಒಂದು ಜನಪದ ಸಂಸ್ಕೃತಿಯನ್ನು ನಾವೆಲ್ಲರೂ ಕೂಡ ಈಗ ಪ್ರದರ್ಶನವನ್ನು ಮಾಡಿದ್ದೀವಿ. ಆತ್ಮೀಯರೇ, ಈಗ ನಾವು ಒಂದು ಕಾಲಘಟ್ಟದಲ್ಲಿ ಇದ್ದೀವಿ. ನಾವು ಜನಪದ ಅನ್ನುವಂಥದ್ದು ನಾವು ನೀವು ನೋಡಿದಾಗೆ ಜನರ ಬಾಯಿಂದ ಬಾಯಿಗೆ ಬರುವಂತಹ ಒಂದು ಸಾಹಿತ್ಯ ಸಂಸ್ಕೃತಿಯಾಗಿ ನಡೆದು ಬಂತು. ಅಂದರೆ ಜನರ ಬಾಯಿಂದ ಬಾಯಿಗೆ ಅಂತಂದರೆ ಬರವಣಿಗೆ ಬರುವಂತಹ ಮೊದಲೇ ಹುಟ್ಟಿದಂತಹ ಸಾಹಿತ್ಯ ಇದು. ಬರವಣಿಗೆ ಹುಟ್ಟುವುದಕ್ಕಿಂತ ಮೊದಲೇ ಹುಟ್ಟಿದಂಥ ಸಾಹಿತ್ಯ ಇದು. ಜನರ ಬಾಯಿಂದ ಬರುವಂಥ ಸಾಹಿತ್ಯವನ್ನು ನಾವು ಜನಪದ ಸಾಹಿತ್ಯ ಅಂತ ಕರೆದು, ಈಗ ಏನು ಎಲ್ಲ ಸಾಹಿತ್ಯಗಳಿದೆವೋ ಅವಕ್ಕೆಲ್ಲವೂ ಕೂಡ ಮೂಲ ಸಾಹಿತ್ಯ ಜನಪದ ಸಾಹಿತ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತಂದ್ರೆ ಮಾನವ ಜನ್ಮ ಹುಟ್ಟಿದಂತಹ ಸಮಯದಲ್ಲಿ ಈ ಒಂದು ಜನಪದ ಜನರ ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಒಂದು ಜನಪದ ಸಾಹಿತ್ಯ ಆಗಿರೋದ್ರಿಂದ ಆನಂತರದಲ್ಲಿ ಹುಟ್ಟು ಬಂದಂತಹ ಸಾಹಿತ್ಯಗಳು ಈ ಬರವಣಿಗೆ ಸಾಹಿತ್ಯಗಳು ಅಂತ ಅಂದಮೇಲೆ, ಬರವಣಿಗೆ ಸಾಹಿತ್ಯ ಹುಟ್ಟೋದಕ್ಕೆ ಮೊದಲೇ ನಮ್ಮ ಜನಪದ ಸಾಹಿತ್ಯ ಹುಟ್ಟು ಅಂತಂದ್ರೆ ಎಲ್ಲ ಸಾಹಿತ್ಯಗಳಿಗೂ ಕೂಡ ಎಲ್ಲ ಸಂಸ್ಕೃತಿಗೂ ಕೂಡ ತಾಯಿ ಸಂಸ್ಕೃತಿ ಜನಪದ ಸಾಹಿತ್ಯ, ಜನಪದ ಸಂಸ್ಕೃತಿ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗುತ್ತೆ. ಬಂಧುಗಳೇ, ಇಂದಿನ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಮೊಬೈಲ್ ಬಂದು ಎಲ್ಲ ಸಂಸ್ಕೃತಿನೂ ಕೂಡ ಏನು ಮಾಡಿದೆ, ಅಳಿಸಾಗ್ತಾ ಹೋಗ್ತಾ ಇದೆ. ಮೊಬೈಲು ಒಂದು ರೀತಿಯಲ್ಲಿ ಒಳ್ಳೆಯದಾದರೆ ಒಂದು ರೀತಿಯಲ್ಲಿ ನಮ್ಮ ಸಂಸ್ಕೃತಿಗೆ ಮಾರಕವಾಗಿ ಮೊಬೈಲು ನಮಗೆಲ್ಲೋ ಕಾಣ್ತಾ ಇದೆ ಅಂತೇಳಿ ನಾವಾದರೂ ಭಾವಿಸ್ಬೋದು. ಯಾಕೆಂದರೆ ಹಿಂದೆ ಮೊಬೈಲ್ ಇರಲಿಲ್ಲ, ಫೋನ್ ಇರಲಿಲ್ಲ. ಯಾವುದೇ ಒಂದು ಹಿಂದೆ ಇರುವಂತಹ ಕಾಲದಲ್ಲಿ ಎಂತೆಂಥ ಉತ್ಕೃಷ್ಟವಾದಂಥ ಸಾಹಿತ್ಯ ಉಂಟು. ಆ ಒಂದು ಸಾಹಿತ್ಯವನ್ನು ನಾವು ಮರಿತಾ ಇದ್ದೀವಿ. ಆ ಒಂದು ಸಾಹಿತ್ಯವನ್ನು ನಾವು ಈಗ ನೆನಪಿಸ್ಕೋಬೇಕಾದ್ರೆ ನೋಡಿ, ಸರ್ಕಾರ ಇಂಥ ಕಾರ್ಯಕ್ರಮಗಳ ಮಾಡಬೇಕು ಅಂತೇಳಿ ನಮಗೆ ಅಧಿಸೂಚನೆಯನ್ನು ಕೊಡ್ತು. ಆ ನಂತರದಲ್ಲಿ ಇವೆಲ್ಲವೂ ನಾವು ಮಾಡ್ತಾ ಇದ್ದೀವಿ, ಮೊದಲು ಕೂಡ ಮಾಡ್ತಾ ಇದ್ದೀವಿ. ಆದರೆ ಈಗ ಅದು ಸ್ವಲ್ಪ ಹೆಚ್ಚಾಗಿ, ಯಾಕೆ ಅಂತಂದರೆ ಈಗಿನ ತಲೆಮಾರದ ಹುಡುಗರಿಗೆ ಜನಪದ ಅನ್ನೋದೇ ಗೊತ್ತಿಲ್ಲ. ಜನಪದ ಅನ್ನೋದೇ ಗೊತ್ತಿಲ್ಲ. ಏನಿದ್ರು ಸಿನಿಮಾ ಸಾಹಿತ್ಯ ಮಾತ್ರ ಎಲ್ಲರೂ ತುಂಬ ಚೆನ್ನಾಗಿ ಅರ್ಥಗಳಿದೆ. ಒಂದು ಸಿನಿಮಾ ಬಂತು ಅಂತಂದರೆ ಆ ಹಾಡು ಸುಮಾರು ಒಂದು 4-5 ವರ್ಷಗಳು ಕೂಡ ಎಲ್ಲ ಮಕ್ಕಳ ಬಾಯಿನೂ ಕೂಡ ಹರಿದಾಡ್ತದೆ. ಆದರೆ ಜನಪದ ಅನ್ನುವಂಥದ್ದು ಒಂದು ಮಗುವಿನ ಬಾಯಿಲೂ ಇಲ್ಲ, ಒಬ್ಬ ಯುವಕರ ಬಾಯಿಲೂ ಕೂಡ ಇಲ್ಲ. ಈಗ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ, ಎದ್ದೊಂದುಗಳಿಗೆ ನೆನೆದೇವೋ. ಯಾರು ನೆನೀತಾ ಇದ್ರು ಭೂಮ್ತಾಯಿಯನ್ನ, ಅದರಲ್ಲೂ ಎಳ್ಳು ಜೀರಿಗೆ ಬೆಳೆಯುವಂತಹ ಭೂಮ್ತಾಯಿಯನ್ನ ನಾವು ನೆನೀತಾ ಇದ್ದು. ಆ ನಂತರದಲ್ಲಿ ಪ್ರತಿ ಮನೆಯಲ್ಲೂ ಕೂಡ 4ರಿಂದ 5 ಗಂಟೆ ಬೆಳಗಿನ ಜಾವದಲ್ಲಿ ಎಲ್ಲ ಈ ಒಂದು ರಾಗಿಯನ್ನ ಬೀಸಿ ತಮ್ಮ ಕಾಯಕವನ್ನ ಪ್ರಾರಂಭ ಮಾಡ್ತಾ ಇದ್ರು. ಆಗ ತಾಯಿದರೆಲ್ಲ ಹೇಳ್ತಾ ಇದ್ರು, ಕಲ್ಲಮ್ಮ ತಾಯೇ ಮೆಲ್ಲಮ್ಮ ರಾಗಿಯ, ಜಲ್ಲ ಜಲ್ಲನೇ ಉದುರಮ್ಮ, ಜಲ್ಲ ಜಲ್ಲನೇ ಉದುರಮ್ಮ, ನಾನೀಗ ಬೆಲ್ಲ
ಇಲ್ಲದ ರತಿಯ ಬೆಳಗೇನೋ. ಆ ಅಮ್ಮ ತನ್ನ ಕಾಯಕವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಪ್ರಾರಂಭ ಮಾಡಿ ಆ ಒಂದು ರಾಗಿ ಬೀಸೋದಕ್ಕೆ ಆ ಕಲ್ಲಿಗೆ ಒಂದು ಸ್ಮರಣೆಯನ್ನು ಮಾಡುತ್ತಾ, ನಿನಗೆ ಬೆಲೆದಾರ್ತಿಯನ್ನು ಕೊಡ್ತೀನಿ, ನನಗೆ ಬೇಗ ಬೇಗ ನನಗೆ ಆ ಜಲ್ಲನೆ ಉದುರು ಅಂತ ಹೇಳಿ ಹೇಳುವಂತಹ ಒಂದು ಹಾಡನ್ನು ಹಾಡ್ತಾ ಇದ್ರು. ಆಗ ಈ